ದರ್ಶನ್ಗೆ ಎಲ್ಲ ಸುದ್ದಿಗಳಿಗೆ ಬಹಿಷ್ಕಾರ ಹಾಕ್ಬಿಟ್ರಿ. ಬಟ್ ಈಗೊಂದು ನಮ್ಗೆ 15 ದಿವಸದಿಂದ ದರ್ಶನ್ ಸುದ್ದಿ ಬಿಟ್ಟು ಬೇರೆ ಸುದ್ದಿನೇ ಸಿಗ್ತಾ ಇಲ್ಲ ಮಾಧ್ಯಮಗಳಲ್ಲಿ. ನಮ್ಮ ಹೀರೋಗಳ ಸಿಟ್ಟು, ಉದ್ರೇಕಗಳು ಆತನ ನಟನೆಯಲ್ಲಿ ವ್ಯಕ್ತವಾಗಬೇಕೇ ಹೊರತು ಆತನ ವ್ಯಕ್ತಿಗತವಾದ ಜೀವನದಲ್ಲಿ ಅದು ಬರಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ತುಂಬ ಸೆನ್ಸಿಬಲ್ ಆಗಿ ಹೇಳಿದ್ದಾರೆ. ದರ್ಶನನ್ನು ಸರಿ ಅನ್ನೋರು ಇದ್ದಾರೆ, ದರ್ಶನ ತಪ್ಪು ಅನ್ನೋರು ಇದ್ದಾರೆ. ನಮಗಿದು ಸರಿ ತಪ್ಪಿರೋ ಪ್ರಶ್ನೆ ಅಲ್ಲ. ಒಂದು ಸಮಾಜದಲ್ಲಿ ರೋಲ್ ಮಾಡೆಲ್ ಆಗಿರ್ತಕ್ಕಂಥ ವ್ಯಕ್ತಿ ಇಂಥ ಪ್ರಕರಣದಲ್ಲಿ ಆಗಬೇಕಾಗಿತ್ತೇ ಅನ್ನುವಂಥದ್ದು ಭಾರಿ ಅಮೂಲಾಗ್ರವಾದಂಥ ಪ್ರಶ್ನೆ. ದರ್ಶನ್ ಅವರು ಏನು ಬೇಲ್ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸಲ್ಲಿಸದೇ ಇದ್ದರೆ ಅವರ ವಕೀಲರು ಮತ್ತು ಅಥವಾ ದರ್ಶನ್ ಕಡೆಯಿಂದ ಒಂದು ತಂತ್ರದ ಭಾಗವಾಗಿರ್ಬೋದು ಅದು ನ್ಯಾಯದಾನ ಪ್ರಕ್ರಿಯೆಯಲ್ಲಿ. ಅಂತಿಮವಾದಂಥ ಆರೋಪ ಪಟ್ಟಿ ಬರಲಿ, ಆರೋಪ ಪಟ್ಟಿ ಬಂದ ಮೇಲೇ ಜಾಮೀನನ್ನು ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಪಡಿಸೋಣ ಅನ್ನುವಂಥ ಉದ್ದೇಶ ಅವ್ರದ್ದು ಆಗಿರ್ಬೋದು. ಸರ್, ನಟ ದರ್ಶನ್ ಅವ್ರ ಪ್ರಕರಣ ಏನು ತುಂಬ ಬಹುಚರ್ಚಿತ ವಿಚಾರ ಆಗಿದೆ. ಅವರು ಜುಡಿಷಿಯಲ್ ಕಸ್ಟಡಿಗೂ 10 ದಿನ ಆಗಿದೆ. 10 ದಿನಗಳಾದರೂ ಈವರೆಗೂ ಅವ್ರ ಜಾಮೀನು ಅರ್ಜಿ ನ್ಯಾಯಾಲಯದ ವಿಚಾರಣೆಗಳು ಬಂದಿಲ್ಲ ಅಥವಾ ಅವ್ರು ಸಲ್ಲಿಸಿಲ್ಲ. ಈ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದು? ಒಂದು, ದರ್ಶನ್ ಅವರ ಪ್ರಕರಣವನ್ನು ಸಂಬಂಧಪಟ್ಟಂತೆ ಯೋಚನೆ ಮಾಡಿದಾಗ ಈಗ ಬದಲಾಗಿರ್ತಕ್ಕಂಥ ಕಾಯ್ದೆಯ ಸ್ವರೂಪದಲ್ಲಿ ನಾವು ಹೇಳೋದಂತಾದರೆ ಕೆಲವೊಂದು ಪ್ರಶ್ನೆ ಇದೆ. ಸರ್, ಜುಲೈ 1 ಮೇಲೆ ಚಾರ್ಜ್ ಶೀಟನ್ನು ಹೇಗೆ ಹಾಕೋದು ಅಂತ. ಆದರೆ ಈಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈ ಪ್ರಕರಣ ಹೊಸ ಕಾಯ್ದೆಗಳ ಬರುವ ಮುಂಚೆಯೇ ಘಟಿಸಿದ್ದಾದ್ರಿಂದ ಹೊಸ ಕಾಯ್ದೆಗಳು ಇದಕ್ಕೆ ಅನ್ವಯ ಆಗೋದಿಲ್ಲ. ಹಳೆ ಕಾಯ್ದೆಗಳ ಅನ್ವಯವೇ, ಹಳೆ ಕಲಂಗಳ ಅನ್ವಯವೇ ಇವ್ರ ಮೇಲೆ ಅಂತಿಮವಾದ ಚಾರ್ಜ್ ಶೀಟನ್ನು, ಅಂತಿಮ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗ್ತದೆ. ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ದರ್ಶನ್ ಅವರು ಏನು ಬೇಲ್ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸಲ್ಲಿಸದೇ ಇದ್ದರೆ ಅವರ ವಕೀಲರು ಮತ್ತು ಅಥವಾ ದರ್ಶನ್ ಕಡೆಯಿಂದ ಒಂದು ತಂತ್ರದ ಭಾಗವಾಗಿರ್ಬೋದು ಅದು ನ್ಯಾಯದಾನ ಪ್ರಕ್ರಿಯೆಯಲ್ಲಿ. ಯಾಕೆಂತಂದರೆ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸುವವರೆಗೆ ಇದು ಗಂಭೀರವಾದಂಥ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗ್ತಕ್ಕಂಥ ಸಾಧ್ಯತೆಗಳು ಈಗ ಪ್ರಥಮ ವರ್ತಮಾನದ ಸಂದರ್ಭದ ಆಧಾರದಲ್ಲಿ FIR ಸ್ಟೇಜ್ನಲ್ಲಿ ಕಷ್ಟ ಅನ್ನುವಂಥದ್ದನ್ನು ಅವರ ವಕೀಲರುಗಳು ತುಂಬ ತಿಳಿದವರೇ ಆಗಿರ್ತಾರೆ. ಆ ವಕೀಲರುಗಳು ಆ ರೀತಿಯಾಗಿ ಯೋಚನೆ ಮಾಡಿರೋದ್ರಿಂದ ಅಂತಿಮವಾದಂಥ ಆರೋಪ ಪಟ್ಟಿ ಬರಲಿ, ಆರೋಪ ಪಟ್ಟಿ ಬಂದ ಮೇಲೇ ಜಾಮೀನನ್ನು ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಪಡಿಸೋಣ ಅನ್ನುವಂಥ ಉದ್ದೇಶ ಅವ್ರದ್ದು ಆಗಿರ್ಬೋದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಮತ್ತು ದರ್ಶನ್ ಪ್ರಕರಣವನ್ನು ಇಟ್ಕೊಂಡು ನಾವು ಮಾಧ್ಯಮದ ಗೆಳೆಯರಿಗೆ ಹೇಳೋದು, ದರ್ಶನ್ ನೋಡಿ, ನೀವು ತುಂಬ ಸಂದರ್ಭದಲ್ಲಿ ಹೇಳಿದ್ರಿ ಹಿಂದೆ ದರ್ಶನ್ಗೆ ಎಲ್ಲ ಸುದ್ದಿಗಳಿಗೆ ಬಹಿಷ್ಕಾರ ಹಾಕ್ಬಿಟ್ರಿ. ಬಟ್ ಈಗೊಂದು ನಮ್ಗೆ 15 ದಿವಸದಿಂದ ದರ್ಶನ್ ಸುದ್ದಿ ಬಿಟ್ಟು ಬೇರೆ ಸುದ್ದಿನೇ ಸಿಗ್ತಾ ಇಲ್ಲ ಮಾಧ್ಯಮಗಳಲ್ಲಿ. ಇದು ನೋಡಿ, ಇದೆಲ್ಲ ಇದು ನನ್ನ ಲೀಗಲ್ ಆಸ್ಪೆಕ್ಟ್ಸಲ್ಲಿ ಹೇಳ್ತಾ ಇಲ್ಲ, ಒಂದು ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ನೋಡಿದಾಗ ಇದೆಲ್ಲ ಒಂದು ವಿಶೇಷವಾಗಿ ಕಾಣ್ತಾ ಇದೆ ಅಂತ ಅನ್ಸೋದು. ಮತ್ತು ನನಗೆ ಇಡೀ ಪ್ರಕರಣದಲ್ಲಿ ತುಂಬ ಸೆನ್ಸಿಬಲ್ ಆಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿ ಶ್ರೀ ಹಂಸಲೇಖ ಅವರು. ಹಂಸಲೇಖ ಅವರು ನಿನ್ನೆ ಮೈಸೂರಿನಿಂದ ಅಥವಾ ತುಮಕೂರಿನ ಯಾವುದೋ ಸಭೆಯಲ್ಲಿ ಹೇಳಿದ್ದಾರೆ, ನಮ್ಮ ಹೀರೋಗಳ ಸಿಟ್ಟು, ಉದ್ರೇಕಗಳು ಆತನ ನಟನೆಯಲ್ಲಿ ವ್ಯಕ್ತವಾಗಬೇಕೇ ಹೊರತು ಆತನ ವ್ಯಕ್ತಿಗತವಾದ ಜೀವನದಲ್ಲಿ ಅದು ಬರಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ ತುಂಬ ಸೆನ್ಸಿಬಲ್ ಆಗಿ ಹೇಳಿದ್ದಾರೆ. ನಾವೇ ಯಾರು ಜಡ್ಜ್ಮೆಂಟನ್ನು, ತೀರ್ಪನ್ನು ದರ್ಶನ್ ಪ್ರಕರಣದಲ್ಲಿ ಕೊಡೋದು ಬೇಡ. ಸೂಕ್ತವಾದಂಥ ಕಾನೂನು ಪ್ರಕ್ರಿಯೆಗಳ ಮೂಲಕವೇ ಆ ತೀರ್ಪು ಬಂದುಬಿಡಲಿ. ದರ್ಶನ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು, ಅದು ಕಲಾಕ್ಷೇತ್ರಕ್ಕೆ ಇರ್ಬೋದು ಅಥವಾ ಸೇವಾ ಕ್ಷೇತ್ರಗಳಲ್ಲಿ, ನನಗೇನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸಹಿತ ಮರಿಬಾರದು ಅನ್ನುವಂಥ ಒಂದು ಸಂದೇಶವನ್ನು ಹಂಸಲೇಖ ಅವರು ಕೊಟ್ಟಿದ್ದಾರೆ. ಆದರೆ ಗಮನಿಸಿದಾಗ ಒಂದು ದರ್ಶನ್ ಅವರ ವಿಚಾರದಲ್ಲಿ ಕ್ಲಿಯರ್ ಆಗಿ 2 ತಂಡಗಳಾಗೋಗಿದೆ. ದರ್ಶನನ್ನು ಸರಿ ಅನ್ನೋರು ಇದ್ದಾರೆ, ದರ್ಶನ ತಪ್ಪು ಅನ್ನೋರು ಇದ್ದಾರೆ. ನಮಗಿದು ಸರಿ ತಪ್ಪಿರೋ ಪ್ರಶ್ನೆ ಅಲ್ಲ. ಒಂದು ಸಮಾಜದಲ್ಲಿ ರೋಲ್ ಮಾಡೆಲ್ ಆಗಿರ್ತಕ್ಕಂಥ ವ್ಯಕ್ತಿ ಇಂಥ ಪ್ರಕರಣದಲ್ಲಿ ಆಗಬೇಕಾಗಿತ್ತೇ ಅನ್ನುವಂಥದ್ದು ಭಾರಿ ಅಮೂಲಾಗ್ರವಾದಂಥ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಯೂತ್ಸು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಅಂತರಂಗದ ಎಡಿಟಿಂಗು ಇಲ್ಲದೆ ನಾವು ಏನು ಹಾಕಿದ್ರೂ ಅದು ಪಬ್ಲಿಷ್ ಆಗಿಬಿಡುತ್ತೆ, ಏನು ಹಾಕಿದ್ರೂ ಅದು ಯಾರಿಗೆ ಹಾಕಬೇಕು ಅವ್ರಿಗೆ ಹೋಗ್ಬಿಡುತ್ತೆ ಅಲ್ವೇ. ಆತ ತಾನು ನೋಡಲ್ಲ ಅಂತಂದ್ರೂ ನೋಡಬೇಕಾದಂಥ ಸಂದರ್ಭ ಈ ಸಾಮಾಜಿಕ ಜಾಲತಾಣದಲ್ಲಿದೆ. ಇಂಥ ಸಂದರ್ಭದಲ್ಲಿ ರೇಣುಕಸ್ವಾಮಿ ಅಂತಹ ಒಬ್ಬ ಯುವಕ ಏನು ಆತ ಮೆಸೇಜನ್ನು ಬರೀ ಒಬ್ಬಳು ಹೆಣ್ಮಗಳಿಗೆ, ದರ್ಶನ್ ಜೊತೆ ಆರೋಪಿಯಾಗಿರ್ತಕ್ಕ 1ನೇ ಆರೋಪಿಯಾಗಿರ್ತಕ್ಕಂಥ ಹೆಣ್ಮಗಳಿಗೆ ಮಾತ್ರ ಕಳಿಸಿದ್ದಲ್ಲ, ಬೇರೆ ಬೇರೆ ಹೆಣ್ಮಗಳಿಗೂ ಸಹಿತ ನಮ್ಗೆ ಈ ರೀತಿಯಾದಂಥ ಮೆಸೇಜ್ಗಳು ಬಂದಿದೆ ಅಂತ ಹೇಳ್ತಾರೆ. ಇದನ್ನು ಸಹಿತ ಇಲಾಖೆಗಳು ತುಂಬ ಗಂಭೀರವಾಗಿ ತಗೋಬೇಕು, ಇಡೀ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಮತ್ತು ವ್ಯಕ್ತಿಗತವಾದಂಥ ಖಾಸಗಿತನವನ್ನು ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಭದ್ರಾಗಬೇಕು. ಶ್ರೀಸಾಮಾನ್ಯನಿಂದ ಹಿಡಿದು ಸೆಲೆಬ್ರಿಟಿಯವರೆಗೆ ಭದ್ರಾಗಿರಬೇಕು ಅನ್ನುವಂಥದ್ದು ಹೇಳ್ತಾ, ಮೋಸ್ಟ್ಲಿ ದರ್ಶನ್ಗೆ ಜಾಮೀನನ್ನು ಪಡೀಲಿಕ್ಕೆ ಇಡೀ ಪ್ರಕರಣದ ಅಂತಿಮ ವಿಚಾರಣೆ ಅಥವಾ ದೋಷಾರೋಪಣ ಪಟ್ಟಿ ಅಥವಾ ಅಂತಿಮ ವರದಿ
ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಲಿ ಅಂತ ಹೇಳಿ ಅವ್ರ ವಕೀಲರು ಕಾಯ್ತಾ ಇರ್ಬೋದು ಅಂತ ಅನ್ಸುತ್ತೆ. ಸರ್ ಅಂದ್ರೆ ಅದು ಪೂರ್ವಭಾವಿಯಾಗಿ ಅರ್ಜಿ ಹಾಕಿದ್ರೆ ಜಾಮೀನು ಸಿಗುವ ಅನುಮಾನಗಳಿದೆಯಾ? ಖಂಡಿತ ನನಗನ್ಸುತ್ತೆ ಈ ಹಂತದಲ್ಲಿ ಈ FIR ಸ್ಟೇಜ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕೋದು ಕಷ್ಟ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿಯೇ ಅವ್ರ ವಕೀಲರು ಅಂತಿಮ ವರದಿ ದೋಷಾರೋಪಣೆ ಒಂದು ಯಾರ್ಯಾರ ಪಾತ್ರಗಳೇನು ಅನ್ನುವಂಥದ್ದು ತುಂಬ ಜನ ಆರೋಪಿಗಳಿದ್ದಾರೆ. ಸೊ ಎಲ್ಲ ಆರೋಪಿಗಳಲ್ಲಿ ಯಾರ್ಯಾರ ಪಾತ್ರಗಳು ಏನು ಅನ್ನುವಂಥದ್ದು ಅಂತಿಮ ವರದಿಯಲ್ಲಿ ಇರ್ತದೆ. ಅದರ ಆಧಾರದ ಮೇಲೆ ಇಟ್ಕೊಂಡು ಒಂದು ಜಾಮೀನಿನ ಪ್ರಕ್ರಿಯೆಗೆ ಹೋಗೋಣ ಅನ್ನುವಂಥ ಉದ್ದೇಶ ಅವ್ರದ್ದಾಗಿರುತ್ತೆ ಅಂತ ಅನಿಸುತ್ತೆ. ಈಗಿನ ಒಟ್ಟಾರೆ ಬೆಳವಣಿಗೆಗಳನ್ನ ಗಮನಿಸಿದಾದ್ರೆ ದರ್ಶನ್ ಅವರಿಗೆ ಕಾನೂನಿನ ಸಂಘರ್ಷದ ಚೌಕಟ್ಟಿನಲ್ಲಿ ನ್ಯಾಯಾಲಯ ಅವರನ್ನ ಅಪರಾಧಿ ಅಥವಾ ದೋಷಿತ ಅಂತ ಹೇಳಿ ತೀರ್ಮಾನಿಸಲಿಕ್ಕೆ ಸಾಕಷ್ಟು ಪುರಾವೆಗಳಿದೆ ಅನ್ಸುತ್ತಾ, ಅಥವಾ ಆ ಥರ ಸಂದರ್ಭಗಳು ಕಾಣುತ್ತಾ? ಬಟ್ ಈ ಹಂತದಲ್ಲಿ ಆ ರೀತಿಯಾದ ಅಭಿಪ್ರಾಯವನ್ನು ಬೇರೆಯವರು ಪಡ್ಬೋದು. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ಜವಾಬ್ದಾರಿತ ವಕೀಲನಾಗಿ ನಾನು ಹಾಗೆ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ನನಗನ್ಸುತ್ತೆ ಪ್ರಕರಣ ಗಂಭೀರವಾದದ್ದು. ಇನ್ನು ವಿಚಾರಣಾ ಹಂತದಲ್ಲಿ ಸಾಕ್ಷಿಗಳು ಕೊಡ್ತಕ್ಕಂಥ ಹೇಳಿಕೆಗಳ ಆಧಾರದ ಮೇಲೆ ಆ ಪ್ರಕರಣದ ಅಂತಿಮ ನಿಷ್ಕರ್ಷೆ ಆಗ್ಬೋದು ಅಂತ ನನಗನ್ಸುತ್ತೆ. ಆದರೆ ಪ್ರಕರಣ ಇದು ತೀವ್ರ ಸ್ವರೂಪವಾದದ್ದು, ಗಂಭೀರವಾದ್ದು ಆಗಿರೋದ್ರಿಂದ ಇದು ಅಂತಿಮ ದೋಷಾರೋಪಣ ವರದಿ ಬಂದ ಮೇಲೇ ಇದಕ್ಕೆ ಒಂದು ಚರ್ಚೆಯನ್ನು ನಾವು ಅಕಾಡೆಮಿಕ್ ಆದಂಥ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಕ್ರಿಮಿನಲ್ ಪ್ರಕರಣಗಳಲ್ಲಿ ತನಿಖೆಯ ಲೋಪಗಳಾಗದೇ ಇದ್ದಂಗೆ ನೋಡ್ಕೋಬೇಕಾಗತ್ತೆ. ತನಿಖೆ ಆದಮೇಲೆ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಮರ್ಪಕವಾಗಿ ಸಾಕ್ಷ್ಯವನ್ನು ನುಡಿಯುವಂತೆ ನೋಡ್ಕೋಬೇಕಾಗತ್ತೆ. ಇದಕ್ಕೆ ಪೂರಕವಾಗಿ ಒಟ್ಟು ಮಾಡಿರ್ತಕ್ಕಂಥ ಈ ಏನು ಡಿಜಿಟಲ್ ಸಾಕ್ಷಿಗಳೆಲ್ಲ ಇದ್ದಾವಲ್ಲ, ಏನೇನು ಅವ್ರು ಹೇಳ್ತಿದ್ದಾರೆ, CCTV ಫುಟೇಜ್ಗಳಿದೆ, ಏನೇನೋ ಎಲ್ಲ ಹೇಳ್ತಾ ಇದ್ದಾರೆ, ಸುದ್ದಿಗಳು ಬರ್ತಾಯಿದೆ. ಅವುಗಳೆಲ್ಲವೂ ಸಹಿತ ಯಾವುದು ಕಾಂಟ್ರಡಿಕ್ಟರಿ ಇಲ್ಲದೆ ನ್ಯಾಯಾಲಯದ ಮುಂದೆ ರುಜುವಾತಾಗದಾಗ ಮಾತ್ರ ಒಂದು ಅಪರಾಧಕ್ಕೆ ತಕ್ಕದಾದಂಥ ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಇರ್ತದೆ. ದರ್ಶನ್ ಪ್ರಕರಣ ಸಾರ್ವಜನಿಕವಾಗಿ ಬಹು ಚರ್ಚಿತ ವಿಚಾರ ಸರ್. ಇತ್ತೀಚಿನ ದಿನಗಳಲ್ಲಿ ತುಂಬ ಚರ್ಚೆಗೆ ಒಳಗಾಗಿದೆ. ಆದರೆ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು. ವಿಚಾರಣೆಯ ಹಂತದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಇರುತ್ತೆ. ನ್ಯಾಯಾಲಯ ಒಬ್ಬ ವ್ಯಕ್ತಿಯ ವಿಚಾರಣೆಯ ವಿಚಾರದಲ್ಲಿ ಆತನಿಗೆ ಕೊಡ್ತಕ್ಕಂಥ ಭದ್ರತೆ ವಿಚಾರದಲ್ಲಿ ಅದೇ ಬೇರೆ. ಅದು ಆ ವ್ಯಕ್ತಿಯ ಘನತೆ, ಸ್ಥಾನಮಾನಗಳು ಇವೆಲ್ಲವೂ ಆತನಿಗೆ ಕೊಡ್ತಕ್ಕಂಥ ಭದ್ರತೆಯ ವಿಚಾರದಲ್ಲಾಗುತ್ತೆ. ಆದರೆ ನ್ಯಾಯದಾನದ ಪ್ರಕ್ರಿಯೆಯ ವಿಚಾರದಲ್ಲಿ ಅಥವಾ ಆತನ ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮತ್ತು ನಾವು ಗಮನಿಸಿದ ಹಾಗೆ ಚರ್ಚೆಗಳು ಬೇರೆ ಬೇರೆ ಥರ ಬರ್ತಾ ಇದೆ ಅಷ್ಟೇ ಬಿಟ್ಟು TV ಯಲ್ಲಿ ಮಾಧ್ಯಮಗಳಲ್ಲಿ ಕುತೂಹಲಕಾರಿಯಾಗಿ ಈವರೆಗೂ ಸಹಿತ ಅವ್ರ ನ್ಯಾಯಾಲಯ ಆತನ ಒಬ್ಬ ಆರೋಪಿಯಾಗಿ ಹೇಗೆ ನೋಡ್ಕೋಬೇಕು ಅಷ್ಟೇ ನೋಡಿದೆ. ಅವನೊಬ್ಬ ಸ್ಟಾರ್ ಅಂತ ಥರದಲ್ಲೋ ಅಥವಾ ಯಶಸ್ವಿ ನಟ ಅನ್ನೋ ಥರದಲ್ಲೋ ಜಡ್ಜ್ ನೋಡೋಕೆ ಸಾಧ್ಯ ಇಲ್ಲ. ಜಡ್ಜ್ ಎದುರುಗಡೆಗೆ ಹಾಜರುಪಡಿಸಿದಾಗ ಆ ಪ್ರಕರಣದ 2ನೇ ಆರೋಪಿ ಅಷ್ಟೇ ಅಲ್ವಾ. 1ನೇ ಆರೋಪಿ ಒಬ್ರು ಹೆಣ್ಮಗಳಿದ್ದಾರೆ, 2ನೇ ಆರೋಪಿ ಯಾರು ಅಂದರೆ ದರ್ಶನ್. ಉಳಿದಂಥ ಆರೋಪಿಗಳಷ್ಟೇ. ನ್ಯಾಯಾಲಯಕ್ಕೆ ಅಷ್ಟು ಮಾತ್ರ ಕಾಣ್ತಾ ಇದೆ ಅಷ್ಟೇ, ಬೇರೆ ಕಾಣೋದಿಲ್ಲ. ಆದರೆ ಜಾಮೀನನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇದನ್ನು ಗಮನಿಸ್ತಾರೆ ಯೂಶ್ವಲಿ. ಅಂದರೆ ಉದಾಹರಣೆಗೆ ಒಬ್ಬ ಬಹು ಅಪರಾಧದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವನಾದರೆ ಜಾಮೀನನ್ನು ನಿರಾಕರಣೆ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಅಥವಾ ಆತ ಜಾಮೀನನ್ನು ಪಡೆದು ಎಲ್ಲೋ ವಿದೇಶಕ್ಕೆ ಓಡಿ ಹೋಗ್ಬೋದಾದಂಥ ಅಪಾಯ ಇದ್ದುಬಿಟ್ರೆ, ತಪ್ಪಿಸ್ಕೊಂಡು ಹೋಗ್ಬೋದಂಥ ಅಪಾಯ ಇದ್ದರೆ ಜಾಮೀನು ಕೊಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಅಕಸ್ಮಾತ್ ಸಾಕ್ಷ್ಯಗಳನ್ನು ಬೆದರಿಸ್ಬೋದು ಅನ್ನುವಂಥ ಅಪಾಯಗಳು ನ್ಯಾಯಾಲಯಕ್ಕೆ ಕಂಡು ಬಂದರೆ ಅಥವಾ ಪ್ರಾಸಿಕ್ಯೂಷನ್ ಕಡೆಯಿಂದ ಅದನ್ನು ಹೇಳಿದ್ರೆ ಜಾಮೀನನ್ನು ನಿರಾಕರಿಸುವ ಸಾಧ್ಯತೆ ಇರ್ತದೆ. ಆದರೆ ಮತ್ತು ಜಾಮೀನು ಕೊಡೋ ಸಂದರ್ಭದಲ್ಲೂ ಸಹಿತ ಅರ್ಹತೆಗಳನ್ನು ಗಮನಿಸ್ಬೋದು. ಆತ ಒಬ್ಬ ದೊಡ್ಡ ಕಲಾವಿದ ಅನ್ನೋದನ್ನು ಗಮನಿಸ್ಬೋದು. ಆದ್ದರಿಂದ ಆತ ನ್ಯಾಯಾಲಯದ ವ್ಯಾಪ್ತಿಯನ್ನು ಮೀರಿ ತಪ್ಪಿಸ್ಕೊಂಡು ಹೋಗೋದಿಲ್ಲ ಅನ್ನೋದನ್ನು ಗಮನಿಸ್ಬೋದು. ಸಾಕ್ಷ್ಯಗಳಿಗೆ ಆತ ಬೆದರಿಸೋದಿಲ್ಲ ಅನ್ನುವಂಥ ನಂಬಿಕೆಯನ್ನು ನ್ಯಾಯಾಲಯ ಹೊಂದಿದ್ರೆ ಆತನಿಗೆ ಜಾಮೀನು ಸಿಕ್ಬೋದು. ಸರ್, ಸಾರ್ವಜನಿಕವಾಗಿ ಸ್ವಲ್ಪ ಅನುಮಾನಗಳು ಅಥವಾ ಕೆಲವು ಚರ್ಚೆಗಳಿದ್ದಾವೆ. ಇಡೀ ಪ್ರಕರಣದಲ್ಲಿ ಪವಿತ್ರ ಗೌಡ ಅಂತ ಏನು ಒಂದು ಮೊದಲನೇ ಆರೋಪಿ ಇದ್ದಾರೆ, ದರ್ಶನ್ ಅವರು 2ನೇ ಆರೋಪಿ ಆಗ್ತಾರೆ. ಈ ಥರದ ವ್ಯತ್ಯಾಸಗಳು ಯಾಕೆ ಅಂತ? ಇಲ್ಲ, ಅದರಿಂದ ಏನು ಭಾರಿ ದೊಡ್ಡ ವ್ಯತ್ಯಾಸ ಆಗಿಬಿಡುತ್ತೆ ಅಂತ ನಾನೇನು ಹೇಳೋದಿಲ್ಲ. 1ನೇ ಆರೋಪಿ ಯಾರು ಹೆಣ್ಮಗಳಿದ್ದಾರೆ, ಚಿತ್ರನಟಿ ಅಂತ ಯಾರಿದ್ದಾರೆ. 1ನೇ ಆರೋಪಿ, 2ನೇ ಆರೋಪಿ ದರ್ಶನ್ ಅಂತ ಇದ್ದಾರೆ. 1ನೇ ಆರೋಪಿ ಅಂದರೆ ಈಗ ಅಪರಾಧ ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂತಂದರೆ, ರೇಣುಕಸ್ವಾಮಿ ಎನ್ನುವಂತಹ ಇದರಲ್ಲಿ ವಿಕ್ಟಿಮ್ ಏನಿದ್ದಾನೆ, ಸಂತ್ರಸ್ತ ಏನಿದ್ದಾನೆ, ಅಥವಾ ಮರಣ ಹೊಂದೋನು ಅಥವಾ ಕೊಲೆಗೀಡಾದವನ ವ್ಯಕ್ತಿ ಏನಿದ್ದಾನೆ, ಆತ ಕಳಿಸಿರ್ತಕ್ಕಂಥ ಒಂದು ಮೆಸೇಜ್. ಆತ ಕಳಿಸಿದ ಸಂದೇಶ ಯಾರಿಗಪ್ಪ? ಆರೋಪಿ ಸಂಖ್ಯೆ 1 ಆಗಿರ್ತಕ್ಕಂಥ ಹೆಣ್ಮಗಳಿಗೆ. ಆ ಹೆಣ್ಮಗಳಿಗೆ ಬಂದಿರತಕ್ಕಂಥ ಆ ಮೆಸೇಜಿನ ಆಧಾರದಲ್ಲಿ ಅದಕ್ಕೆ ದರ್ಶನ್ ಅವರು
ಉಳಿದ ಪ್ರಕ್ರಿಯೆ. ಅಪರಾಧ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದಲ್ವೇ? ಹಾಗಾದ್ರಿಂದ ಆ ಹೆಣ್ಮಗಳು ಏನು 1ನೇ ಆರೋಪಿ ಇದ್ದಾರೆ, 2ನೇ ಆರೋಪಿ ದರ್ಶನ್ ಅಂತ ಏನು ಪೊಲೀಸರು ಮಾಡಿದ್ದಾರೆ, ಅದು ಸಮರ್ಪಕವಾಗಿದೆ ಅಂತ ನನಗೆ ಅನ್ಸುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.